ಅಂಜಲಿ ಅವರೇ, ಮನದ ಕಡಲಾಯಿತು. ಈಗ ಜಂಬೂ ಸರ್ಕಸ್ ಸಿನಿಮಾ ರಿಲೀಸ್ ರೆಡಿ ಇದೆ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ? ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಒಂದು ಪಾತ್ರ. ಬಿಕಾಸ್ ಅವಳಿಗೆ ತುಂಬ ಎಮೋಷನ್ಸ್ ತೋರ್ಸೋಕ್ಕೆ ಜಾಗ ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಪ್ರವೀಣ್ ಅವ್ರಿಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆಯೋ ಅಷ್ಟು ನನಗೆ ಕೊಟ್ಟಿದ್ದಾರೆ. ಸೊ ಅದೊಂದು ಬ್ಲೆಸ್ಸಿಂಗ್. ಅದಕ್ಕಿಂತ ಜಾಸ್ತಿ ಇದು ಒಂದು ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಫೀಮೇಲ್ ಕ್ಯಾರೆಕ್ಟರ್. ನನಗೆ ಯಾವತ್ತೂ ಒಂದು ಸ್ಟ್ರಾಂಗ್ ಆಗಿರೋ ಫೀಮೇಲ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಿತ್ತು ಅಂತ ಇಟ್ಸ್ ಅ ಗಿವಿನ್. ನನಗೆ ಯಾವುದೇ ಸಿನಿಮಾ ಮಾಡಿದರೆ ಆ ಸಿನಿಮಾಲಿ ಆ ಹೀರೋಯಿನ್ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿರಬೇಕು ಅಂತ. ಈ ಸಿನಿಮಾಲು ಹಾಗೆ ಇದೆ. ಆಮೇಲೆ ಇದು ನನ್ನ 2ನೇ ಸಿನಿಮಾ, ಮನದ ಕಡಲುಗಿಂತ ಮುಂಚೆ ಮಾಡಿರೋ ಸಿನಿಮಾ. ಅದರಿಂದ ನನಗೆ ಈ ಸಿನಿಮಾ ಮೂಲಕ ನನಗೆ ಒಂಥರ ಆ್ಯಕ್ಟಿಂಗ್ ಸ್ಕೂಲಿಗೆ ಇನ್ನೊಂದ್ಸತಿ ಹೋಗೋ ಥರ ಅನಿಸ್ತು. ಎಲ್ಲ ಮಾಡಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ, ಸಾಂಗ್ಸ್ ಮಾಡಿದ್ದೀನಿ, ಫೈಟಿಂಗ್ ಮಾಡಿದ್ದೀನಿ. ಸೊ ಈ ಸಿನಿಮಾ ಮೂಲಕ ತುಂಬ ಕಲ್ತಿದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಇವತ್ತು ನಿಮ್ಮ ಜೊತೆ ಇಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಆಮೇಲೆ ಇದು 12ನೇ ತಾರೀಕಿಗೆ ರಿಲೀಸ್ ಆಗ್ತದೆ. ಸೊ ನಂಗೆ ತುಂಬ ಖುಷಿ ಆಗ್ತದೆ. ಸಿನಿಮಾ ಕತೆ ಅಂತ ಬಂದಾಗ ಆಯ್ಕೆ, ಯಾಕಂದರೆ ಫಸ್ಟ್ ಸಿನಿಮಾ ಇದನ್ನು ಚೂಸ್ ಮಾಡ್ಕೊಂಡಿದ್ದೆ ಅಂದರೆ ಅವತ್ತಿನ ಕತೆ ಟೈಮಲ್ಲಿ ನೀವೇ ಆಯ್ಕೆ ಮಾಡ್ಕೊಂಡ್ರ, ನೀವೇ ಒಪ್ಕೊಂಡಿದ್ದ, ಅಥವಾ ಮನೇಲಿ ಯಾರಾದರೂ ಇದನ್ನು ಫೈನಲ್ ಮಾಡಿದ್ರ ಸಿನಿಮಾದ ಹೆಂಗೆ ಅಂತ? ಯೂಶ್ವಲಿ ಏನಾಗತ್ತಂದರೆ, ನನಗೆ ಒಂದು ಆರ್ಟಿಸ್ಟ್ ಆಗಿ ನಾನು ಕತೆನ ಚೂಸ್ ಮಾಡ್ಕೋತೀನಿ, ನಾನು ಟೀಮ್ನ ಚೂಸ್ ಮಾಡ್ತೀನಿ. ನನ್ನ ಆಫರ್ಸಲ್ಲಿ ಯಾವ್ದು ಬೆಸ್ಟ್ ಅಂತ ಅನಿಸಿದಾಗ ಅದನ್ನ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ಅಮ್ಮ ಒಪ್ಪಲೇಬೇಕು, ಇಲ್ಲದೆ ಹೋದರೆ ಮಾಡೋಕ್ಕಾಗಲ್ಲ. ಅದು ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಬಟ್ ಖುಷಿಯಾಗಿ ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರಿಗೆ ಏನಾದ್ರು ಒಂಚೂರು ಅನ್ಕಂಫರ್ಟಬಲ್ ಅಂತ ಅನಿಸಿದ್ರೆ ನನಗೆ ಇನ್ನೂ ಅನ್ಕಂಫರ್ಟಬಲ್ ಅನಿಸುತ್ತೆ. ಆಮೇಲೆ ನಂಗೆ ಯಾವತ್ತೂ ಸಿನಿಮಾ ಮಾಡುವಾಗ ಫ್ಯಾಮಿಲಿ ಆಡಿಯನ್ಸಿಗೆ ಮಾಡಬೇಕಿತ್ತು ಅಂತ ಒಂದಿದೆ. ಸೊ ನನ್ನ ಫ್ಯಾಮಿಲಿ ಓಕೆ ಇಲ್ಲ ಅಂದರೆ ನಾನು ಹೆಂಗೆ ಮಾಡೋದು? ಆಮೇಲೆ ಈ ಸಿನಿಮಾ ನಾನು ಫಸ್ಟ್ ನರೇಷನ್ ಕೇಳಿದಾಗ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಇಟ್ ವಾಸ್ ಸೋ ಫನಿ ಆ್ಯಂಡ್ ನಾನು ಫುಲ್ 2 hour ಪೀರಿಯಡ್ ಫುಲ್ ನಗ್ತಾ ಇದೆ. ಸೊ ನಂಗೆ ಅನಿಸ್ತು, ಈಗ ನರೇಷನಲ್ಲೇ ಎಷ್ಟು ನಗ್ತಾ ಇದ್ದೀನಿ ಅಂದರೆ ಸಿನಿಮಾ ರಿಲೀಸ್ ಆದಾಗ ಎಷ್ಟು ಜನ ನಗ್ತಾರೆ ಅಂತ. ಸೊ ನನಗದು ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಥಿಂಗ್. ಬಿಕಾಸ್ ನಾವು ಇಟ್ಸ್ ಅ ಕಾಮಿಡಿ ಫಿಲ್ಮ್. ಮೈ ಫಸ್ಟ್ ಟೈಮ್ ಡೂಯಿಂಗ್ ಅ ಫುಲ್ ಕಾಮಿಡಿ ಫಿಲ್ಮ್. ಕಾಮಿಡಿ ಫುಲ್ ಅಂತ ಅಲ್ಲ, ಬಟ್ ಮೆಜಾರಿಟಿ ಇಸ್ ಕಾಮಿಡಿ. ಸೊ ಕಾಮಿಡಿ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು ನನಗೆ. ಫಸ್ಟ್ ಟೈಮ್ ಅಂದರೆ MD ಶ್ರೀಧರ್ ಸರ್ ಕಡೆಯಿಂದ ಕಾಲ್ ಬಂದಾಗ ಹೇಗೆ ಅನಿಸ್ತು? ಯಾಕಂದರೆ ಸಾಕಷ್ಟು ಸಿನಿಮಾಗಳನ್ನ ಮಾಡೋದು, ದರ್ಶನ್ ಸರ್ಗೆ ಮಾಡಿದ್ದಾರೆ, ಗಣೇಶ್ ಅವ್ರಿಗೆ ಮಾಡಿದ್ದಾರೆ, ಪ್ರಜ್ವಲ್ ಅವ್ರಿಗೆ ಸಿನಿಮಾ ಮಾಡಿದಂಥವ್ರು. ಅವರು ಸಿನಿಮಾ ಅಂತ ಅಂದ ತಕ್ಷಣ ನಿಮ್ಗೆ ಹೆಂಗೆ ಅನಿಸ್ತು? ಏನದು? ನಾನು ಆಗ್ತಾನೆ ಪದವಿ ಪೂರ್ವ ಶೂಟಿಂಗ್ ಶುರು ಮಾಡಿದ್ದೆ ಅವಾಗ. ಸೊ ನನ್ನ ಮೊದಲನೇ ಫಿಲ್ಮ್. ನಂಗೆ ಇಷ್ಟು ಬೇಗ ಇಷ್ಟು ಒಳ್ಳೆ ಆಫರ್ ಬರುತ್ತಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಬಂದಾಗ ಐ ವಾಸ್ ವೆರಿ ಹ್ಯಾಪಿ. ಆಮೇಲೆ ಏನಾಗುತ್ತಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸತಿ ಏನೋ ಆಗ್ತಾ ಇರತ್ತೆ, ಆಮೇಲೆ ನಿಂತ್ಕೊಂಡ್ಬಿಡತ್ತೆ. ಏನೋ ಒಂದು ಮೀಟಿಂಗ್ ಮಾಡಿರ್ತೀವಿ, ಆಮೇಲೆ ಸಿನಿಮಾನೇ ಆಗಲ್ಲ. ಸಿನಿಮಾ ಶೂಟ್ ಮಾಡಿದ್ರೂ ಒಂದೊಂದ್ಸತಿ ರಿಲೀಸ್ ಆಗಲ್ಲ. ಸೊ ಆ ಫೀಲಿಂಗಲ್ಲಿ ನಾನು ತುಂಬ ಎಕ್ಸೈಟೆಡ್ಡು ಆಗಲಿಲ್ಲ. ಬಿಕಾಸ್ ನಂಗೆ ಗೊತ್ತಿತ್ತು ಅಕಸ್ಮಾತ್ ಇದು ವರ್ಕೌಟ್ ಆಗದೆ ಹೋದರೆ ನಾನು ತುಂಬ ಬೇಜಾರು ಮಾಡ್ಕೋಬಾರ್ದು ಅಂತ. ಅದರಿಂದ ಐ ವಾಸಂಟ್ ವೆರಿ ಎಕ್ಸೈಟೆಡ್. ಬಟ್ ಶೂಟಿಂಗ್ ಫಸ್ಟ್ ಡೇ ಐ ವಾಸ್ ವೆರಿ ಎಕ್ಸೈಟೆಡ್. ಬಿಕಾಸ್ ಶೂಟಿಂಗ್ ಫಸ್ಟ್ ಡೇ ಇದ್ದಾಗೇ ನಮ್ಗೆ ಗೊತ್ತಾಗೋದಕ್ಕೆ ನಾನು ಈ ಸಿನಿಮಾಲಿದ್ದೀನಿ, ನನ್ನ ತೆಗಿಯಲ್ಲ, ಏನೂ ಆಗಲ್ಲ ಅಂತ. ಸೊ ನನಗೆ ತುಂಬ ಖುಷಿ ಆಯಿತು. ಇಷ್ಟು ಪ್ರೆಸ್ಟೀಜಿಯಸ್ ಡೈರೆಕ್ಟರ್ ಜೊತೆ ಅವಕಾಶ ಸಿಕ್ಕೋಕ್ಕೆ ತುಂಬ ಕಷ್ಟ. ಅದು ಇಷ್ಟು ಅರ್ಲಿ ನನ್ನ ಕರಿಯರಲ್ಲಿ ಇಷ್ಟು ಅರ್ಲಿಯಾಗಿ ಸಿಕ್ಕೋದು ಇನ್ನೂ ಕಷ್ಟ. ಸೊ ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ ಥರ ಸಿಚುವೇಶನ್ ಫೇಸ್ ಮಾಡಿದ್ದೀರಾ? ಅಂದರೆ ಸಿನಿಮಾಗೆ ಆಯ್ಕೆ ಮಾಡಿಕೊಂಡು ಮತ್ತೆ ಆ ಥರ ತುಂಬ ಸತಿ ಆಗಿದೆ. ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ಗೂ ಆಗತ್ತದು. ಬಟ್ ಇನ್ ಹೈಂಡ್ಸೈಟ್ ಏನಾಗುತ್ತೆ ಅಂದರೆ, ನಾನಿವತ್ತು ಇಷ್ಟು ಮೂರನೇ ಸಿನಿಮಾ ಇದು ನನ್ನ ರಿಲೀಸ್ ಆಗ್ತಾ ಇರೋದು. ಅಕಸ್ಮಾತ್ ಅದೆಲ್ಲ ವರ್ಕೌಟ್ ಆಗಿದ್ದಿದ್ರೇನೋ ಈ ಸಿನಿಮಾ ಸಿಗ್ತಾ ಇರಲಿಲ್ಲ, ಇಲ್ಲ ಮನದ ಕಡಲು ಸಿಗ್ತಾ ಇರಲಿಲ್ಲ. ಸೊ ಐ ಥಿಂಕ್ ಇಟ್ಸ್ ಆಲ್ ಫಾರ್ ದ ಗುಡ್. ಆ್ಯಂಡ್ ಅದೇ ನಾನು ಹೇಳ್ದಂಗೆ ನಮಗೆ ಒಂಥರ ಇಮ್ಯೂನ್ ಆಗ್ಬಿಡ್ತೀವಿ. ವರ್ಕೌಟ್ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡಾಗ ಎಕ್ಸೈಟ್ಮೆಂಟ್ ಬರುತ್ತೆ, ಆಗದೆ ಹೋದರೆ ಒಂಥರ ಬೇಜಾರಾಗುತ್ತೆ. ಸೊ ಅದು ಆ ಫೀಲಿಂಗ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಕೋ ಆ್ಯಕ್ಟರ್ ಪ್ರವೀಣ್ ಅವ್ರ ಬಗ್ಗೆ ಹೇಳೋದಾದರೆ, ಪ್ರವೀಣ್ ಅವರು ಈಸ್ ಅ ವೆರಿ ಗುಡ್ ಪರ್ಸನ್. ಆ್ಯಕ್ಟರ್ಗಿಂತ ಈಸ್ ಅ ರಿಯಲಿ ಗುಡ್ ಪರ್ಸನ್. ಹಾಗೆ ನನಗೆ ಸೆಟ್ಟಲ್ಲಿ ಒಂಥರ ಫ್ರೆಂಡ್ ಥರನೇ ಇದ್ದರು. ನನಗೆ ಈ ಪೂರ್ತಿ ಸಿನಿಮಾಲಿ ಒಂಥರ ಫ್ಯಾಮಿಲಿ ಥರನೇ. ಈಗೂ ನೋಡಿ, ನಾವು ಪ್ರಮೋಷನ್ಸ್ ಮಾಡುವಾಗೆಲ್ಲ ಖುಷಿಯಾಗಿ ಕಾಮಾಗಿ ಮಾಡ್ತಾ ಇದ್ದೀವಿ. ಏನೂ ಸ್ಟ್ರೆಸ್ ಇಲ್ಲ, ಏನೂ ಹರಿಬರಿ ಇಲ್ಲ. ಸೊ ಆ ಫೀಲಿಂಗ್ ಈ ಸಿನಿಮಾ ನಂಗೆ ಕೊಟ್ಟಿದೆ. ಪ್ರವೀಣ್ ಅವರು ಈಸ್ ಅ ಗ್ರೇಟ್ ಪರ್ಸನ್ ಆ್ಯಂಡ್ ಐ ರಿಯಲಿ ಹೋಪ್ ಅವರಿಗೆ ಇನ್ನೂ ಸಾಕಷ್ಟು ದೊಡ್ಡ ಸಿನಿಮಾ ಸಿಕ್ಕಲಿ, ಎಲ್ಲ ಜನರಿಗೆ ಗೊತ್ತಾಗಲಿ ಹೌ ಗುಡ್ ಆಫ್ ಅನ್ ಆ್ಯಕ್ಟರ್ ಆ್ಯಂಡ್ ಹೌ ಗುಡ್ ಆಫ್ ಅ ಪರ್ಸನ್ ಹಿ ಇಸ್. ಇದ್ರ ಜೊತೆಗೆ ರವಿಶಂಕರ್ ಅವರು, ಅಚ್ಯುತ್ ಅವರು, ಆಮೇಲೆ ಆ ಸೆಟ್ಟಲ್ಲೇ ಅವರು ಇದ್ದಾಗಲೇ ಅದೊಂದು ಇದನ್ನೇ ಬೇರೆ, ಅದೊಂದು ಮಜಾ, ಅದೊಂದು ಎಂಟರ್ಟೈನ್ಮೆಂಟು. ಆಫ್ ಸೆಟ್ ಆಗಲಿ ಆನ್ ಸೆಟ್ ಆಗಲಿ ಯಾವ ರೀತಿ ಇರ್ತಾಯಿತ್ತು, ಹೇಗಿತ್ತು?
ನನಗೆ ಆಫ್ ಸೆಟ್ ನಾನು ಜಾಸ್ತಿ ನೋಡಿದ್ದೀನಿ ಬಿಕಾಸ್ ನಂದು ಸೀನ್ ಶೂಟಿಂಗ್ ಆಗುವಾಗ ಅವ್ರದ್ದು ಸೈಮಲ್ಟೇನಿಯಸ್ಲಿ ಒಂದ್ಸತಿ ಆಗ್ತಾಯಿತ್ತು. ಸೊ ನಾನು ಒಂದು ನೋಟಿಸ್ ಮಾಡಿದ್ದೀನಿ, ಅಚ್ಯುತ್ ಸರ್ ಈಸ್ ಅ ಬ್ರಿಲಿಯಂಟ್, ಎಲ್ಲರಿಗೂ ಗೊತ್ತು, ಎಲ್ಲರೂ ನಮ್ಮ ಸಿನಿಮಾಲಿರೋರು ಎಲ್ಲರೂ ಅಮೇಝಿಂಗ್ ಆ್ಯಕ್ಟರ್ಸ್. ಬಟ್ ಅಚ್ಯುತ್ ಸರ್ ಒಂದ್ಸತಿ ನಾನು ನೋಡಿದೆ, ಯಾರೋ ಒಂದು ಡೈಲಾಗ್ ತೊಗೊಂಬಂದ್ಕೊಟ್ರು, ಇಷ್ಟು ದೊಡ್ಡ ಡೈಲಾಗ್ ಮೊನಲಾಗ್, ಹಿಂಗೆ ನೋಡಿ ಒಂದು 5 ನಿಮಿಷ ಹಿಂಗೆ ನೋಡಿ, ಏನೂ ಪ್ರಾಕ್ಟೀಸ್ ಇಲ್ಲ ಏನೂ ಇಲ್ಲ, ಸುಮ್ಮನೆ ನೋಡ್ತಾ ಇದ್ರು 5 ನಿಮಿಷ, ರೆಡಿ ಅಂದರು. ಸೊ ಅಷ್ಟು ಬೇಗ ಅವರು ಅಷ್ಟು ಡೈಲಾಗ್ಸ್ ಎಲ್ಲ ತಲೆಯಲ್ಲಿ ಕೂರಿಸ್ಕೊಂಡ್ರು, ಮತ್ತು ಅದಕ್ಕಿಂತ ಜಾಸ್ತಿ ಎಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸು ಮಾಡಿದ್ರು ಅಷ್ಟು ಲೆಸ್ ಟೈಮ್ ಇಟ್ಕೊಂಡು. ಸೊ ತುಂಬ ಕಲ್ತಿದ್ದೀನಿ ಎಲ್ಲರಿಂದ. ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದೆ ಈ ಸಿನಿಮಾ, ತುಂಬ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನನಗೆ ತುಂಬ ಎಕ್ಸ್ಪೀರಿಯನ್ಸು ಆಗಿದೆ ಈ ಸಿನಿಮಾ ಮೂಲಕ. ಎಲ್ಲರೂ ನೋಡಿಕೊಂಡು ಆಮೇಲೆ ಶ್ರೀಧರ್ ಸರ್ ಜೊತೆ ಕೆಲಸ ಮಾಡಿನೂ ಅಷ್ಟೆ. ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಸೆಟ್ಟಲ್ಲಿ ನಿಮಗೆ, ಕಲಾವಿದರಾಗಲಿ ನಿರ್ದೇಶಕರಾಗಲಿ ಯಾವ ರೀತಿ ಸಪೋರ್ಟ್? ನನಗೆ ಇದು ನನ್ನ 2ನೇ ಸಿನಿಮಾ ಆಗಿರೋದ್ರಿಂದ ಆಗ ಇನ್ನೂ ಅಷ್ಟೊಂದು ಎಕ್ಸ್ಪೀರಿಯನ್ಸು ಇರಲಿಲ್ಲ. ಆಗ್ತಾನೆ ಪದವಿ ಪೂರ್ವ ಅರ್ಧ ತಾನೇ ಮುಗಿಸಿದೆ ಅಷ್ಟೇ, ಇನ್ನು ಫುಲ್ ಒಂದು ಸಿನಿಮಾ ಫುಲ್ ಎಕ್ಸ್ಪೀರಿಯನ್ಸು ಸಿಕ್ಕಿರಲಿಲ್ಲ. ಏನಾಗತ್ತಂದರೆ ಹೊಸ ಆ್ಯಕ್ಟರ್ಸ್ ಇದ್ದಾಗ ನಾವು ಎಷ್ಟೇ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದ್ರೇನು, ನಾನು US ಅಲ್ಲಿ 2 ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿ ಬಂದಿದ್ದೀನಿ, ಎಷ್ಟೇ ಆ್ಯಕ್ಟಿಂಗ್ ಸ್ಕೂಲ್ ಹೋದ್ರೇನು ನಮ್ಮ ಸೆಟ್ಟಲ್ಲಿ ಏನಾಗುತ್ತೋ ಅದೇ ನಮಗೆ ಯಾವ ಸ್ಕೂಲು ಹೇಳ್ಕೊಡೋಕ್ಕಾಗಲ್ಲ. ಅದಕ್ಕೆ ನಮ್ಮ KK ಸರ್ ಇರಲಿ, ಇಲ್ಲ MD ಶ್ರೀಧರ್ ಸರ್ ಇರಲಿ, ತುಂಬ ಪೇಷನ್ಸಿಂದ ಇಟ್ಕೊಂಡು ನಂಗೆ ಹೇಳ್ಕೊಟ್ಟಿದ್ದಾರೆ. ನಾನು ಸುಮಾರು ಸತಿ ಹೇಳ್ಕೊಂಬಂದಿದ್ದೀನಿ, ಒಂದು ಸತಿನೂ ನಂಗೆ ಬೈದಿಲ್ಲ. ನಾನೇನೋ ತಪ್ಪು ಮಾಡಿದ್ದೀನಿ ಇಲ್ಲ 5 ಟೇಕ್ ತೊಗೊಂಡ್ರೇನೋ ಒಂದು ಸತಿನೂ ಬೈದಿಲ್ಲ ನನಗೆ. ಒಬ್ಬ ಆರ್ಟಿಸ್ಟಿಗೆ ಬೈದಾಗ ಏನಾಗುತ್ತೆ ಅಂದರೆ ನಮ್ಮ ಕಾನ್ಫಿಡೆನ್ಸ್ ಡೌನ್ ಆಗಿಬಿಡುತ್ತೆ, ನಮಗೆ ಏನೋ ಕಷ್ಟಪಟ್ಟು ಮಾಡಿಬಿಡೋಣ ಅಂತ ಅನಿಸುತ್ತೆ, ಆವಾಗ ನಮ್ಮ ಪ್ಯೂರ್ ಪರ್ಫಾರ್ಮೆನ್ಸ್ ಆಚೆ ಬರಲ್ಲ. ಬಟ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ತುಂಬ ಪೇಷನ್ಸಿಂದ ಇಟ್ಕೊಂಡು ನಂಗೆ ಹೇಳ್ಕೊಟ್ಟಿದ್ದಾರೆ. ಐ ಹೋಪ್ ದಟ್ ಎವ್ರಿ ನ್ಯೂ ಕಮರ್ ಗೆಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಲೈಕ್ ದಿಸ್. ಸಿನಿಮಾದಲ್ಲಿ ನೋಡ್ತಾ ಟ್ರೈಲರ್ ನೋಡಿದರೆ ಗೊತ್ತಾಗ್ತಾ ಇದೆ, ಎಷ್ಟು ಬೈದ್ರಿ ಪ್ರವೀಣ್ ಅವರಿಗೆ. ಆಮೇಲೆ ಶೇಡ್ಸ್ ಬೇರೆ ಚೇಂಜ್ ಆಗುತ್ತೆ ಮತ್ತೆ ಕೊನೆಗೆ ಬಂದಂಗೆಲ್ಲ. ಸೊ ಹೆಂಗಿತ್ತು ಅದು? ಇದರಿಂದ ಬಜಾರಿ ಇದರಿಂದ ನೆಕ್ಸ್ಟ್ ಅದಕ್ಕೆ ಶಿಫ್ಟ್ ಆಗೋದು ಹೆಂಗಿರುತ್ತೆ? ನನಗೆ ಬಜಾರಿ ಕ್ಯಾರೆಕ್ಟರ್ ಮಾಡೋದೇ ಒಂಚೂರು ಕಷ್ಟ, ಬಿಕಾಸ್ ನಾನು ರಿಯಲ್ ಲೈಫಲ್ಲಿ ಆ ಥರ ಅಲ್ಲ, ಸ್ವಲ್ಪ ಶೈ ಆ್ಯಂಡ್ ಸ್ವಲ್ಪ ರಿಸರ್ವ್ಡ್ ಆಗಿದ್ದೀನಿ. ಬಟ್ ಅದೇ ನಂಗೆ ಒಂಚೂರು ಕಷ್ಟ ಆಯಿತು ಹಂಗೆ ಬೈಯೋದು. ನನಗೆ ಎಷ್ಟೊಂದು ಮೀನಿಂಗ್ಸೇ ಗೊತ್ತಿರಲಿಲ್ಲ. ನಾನು ಹೋಗಿ ಅಮ್ಮನ್ನ ಕೇಳ್ತೆ, ಅಮ್ಮ ಇದಂದ್ರೆ ಏನು, ಅಮ್ಮ ಇದಂದ್ರೆ ಏನು ಅಂತ. ಸೊ ಈಗ ಕೆಟ್ಟ ಭಾಷೆ ಎಲ್ಲನೂ ಕಲ್ತಿದ್ದೀನಿ ಈ ಸಿನಿಮಾ ಮೂಲಕ. ಬಟ್ ಆಲ್ ಜೋಕ್ಸ್ ಅಸೈಡ್, ಪ್ರವೀಣ್ ಅವ್ರ ಜೊತೆ ತುಂಬ ಫೈಟಿಂಗ್, ಫಿಸಿಕ್ಲಿನೂ ಫೈಟ್ ಮಾಡಿದ್ದೀವಿ ನಾವು. ಒಂದು ಸಾಂಗ್ ಇದೆ ನಿಂಗೆ ಗ್ರಾಚಾರ ಕಾದಿದೆ ಅಂತ, ಅದರಲ್ಲಿ ನಾವು ನಿಜವಾಗ್ಲೂ ಇಬ್ಬರಿಗೂ ಹೊಡೆದಿದ್ದೀವಿ. ಎಲ್ಲ ಕಡೆ ಒಂಥರ ಬ್ಲಡ್ ಕ್ಲಾಟ್ಸ್ ಬರುತ್ತಲ್ಲ, ಆ ಥರ ಎಲ್ಲ ಕಡೆ ಆಗಿತ್ತು. ಇಟ್ ವಾಸ್ ರಿಯಲಿ ಫನ್. ಐ ಮೀನ್ ನನಗೆ ಒಂದು ಸಿನಿಮಾ ಒಪ್ಕೋಬೇಕಂದ್ರೆ ಒಂಥರ ಚಾಲೆಂಜ್ ಥರ ಅನಿಸ್ಬೇಕು. ಈ ಸಿನಿಮಾಲ್ ಚಾಲೆಂಜ್ ಅಂತ ಅನಿಸ್ತು. ಒನ್ ಬಿಕಾಸ್ ಆಫ್ ದ ಬಜಾರಿ ಕ್ಯಾರೆಕ್ಟರ್ ಆ್ಯಂಡ್ ದಿ ಅದರ್ ಒನ್ ಬಿಕಾಸ್ ಅಷ್ಟೊಂದು ಶೇಡ್ಸ್ ಇದೆ ಈ ಒಂದು ಅಂಕಿತಾ ಕ್ಯಾರೆಕ್ಟರಿಗೆ, ಮತ್ತು ಅಷ್ಟೊಂದು ಸೀನ್ಸ್ ಇದೆ ನನಗೆ. ಒಂದ್ಸತಿ ಅಳ್ತಾ ಇರ್ತೀನಿ, ಒಂದ್ಸತಿ ಕಿರಿಸ್ತಾ ಇರ್ತೀನಿ, ಒಂದ್ಸತಿ ಲವ್ವಲ್ಲಿ ಇರ್ತೀನಿ. ಅದು ನನಗೆ ಚಾಲೆಂಜ್ ಅಂತ ಅನಿಸ್ತು ಅಟ್ ದಟ್ ಟೈಮ್. ಸೊ ತುಂಬ ಕಲ್ತಿದ್ದೀನಿ. ಇದು ನಿಮ್ಮ ಒಂದು ಇದಕ್ಕೆ ರಿಯಲ್ ಲೈಫ್ ಕಾಲೇಜ್ ಟೈಮ್ದು ಇದು ಅದಕ್ಕೆ ಏನಾದರೂ ಕನೆಕ್ಟ್ ಆಯ್ತಾ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಇದ್ರ, ಹೇಗೆ ಏನನ್ಸುತ್ತೆ? ನನಗೆ ಕಾಲೇಜ್ ಲೈಫ್ ಅಂತ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಬಿಕಾಸ್ ನಾನು 7th ಸ್ಟ್ಯಾಂಡರ್ಡ್ ಆದಮೇಲೆ ಹೋಮ್ ಸ್ಕೂಲಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಆಗ ಸ್ಕೂಲಿನ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಅಂದರೆ ಹೈಸ್ಕೂಲ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅದಾದಮೇಲೆ ಮತ್ತೆ 10th 12th ಹೋಮ್ ಸ್ಕೂಲಿಂಗ್ ಮಾಡಿದೆ. ಆ ಹೋಮ್ ಸ್ಕೂಲಿಂಗ್ ಮಾಡುವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೆ. ಅದಾದಮೇಲೆ ಫೈನಲಿ ಓಕೆ ಲಾ ಸೇರ್ಕೋತಾ ಇದ್ದೀನಿ, ಇವಾಗ ಕಾಲೇಜ್ ಲೈಫ್ ಸಿಕ್ಕತ್ತಂತ ಅಂದ್ಕೊಂಡೆ. ಬಟ್ ಲಾ ಸೇರ್ಕೊಂಡಷ್ಟರಲ್ಲಿ ನಾನು ಅಂಬಿ ನಿನಗೆ ವಯಸ್ಸಾಯಿತು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಒಂದು ಹಿಂದಿ ಸಿನಿಮಾಲ್ ಕೆಲಸ ಮಾಡಿದೆ. ಸೊ ನಾನು ಲಾ ಓದ್ತಾ ಮುಂಬೈಯಲ್ಲಿದ್ದೆ. ಮತ್ತೆ ವಾಪಸ್ ಬಂದ ತಕ್ಷಣ ಓಕೆ ಈ ಕಾಲೇಜ್ 2nd 3rd ಇಯರ್ ಮುಗಿಸೋಣ ಅಂತ ಅಂದ್ಕೊಂಡಾಗ ನನಗೆ ಪದವಿ ಪೂರ್ವ ಸಿಕ್ತು. ಸೊ ಹಾಗೆ ನೋಡ್ತಾ ಇದ್ರೆ ನನಗೆ ಕಾಲೇಜ್ ಎಕ್ಸ್ಪೀರಿಯನ್ಸ್ ಸಿಕ್ಕಿಲ್ಲ, ಬಟ್ ಅದೇ ಈ ಸಿನಿಮಾ ಮೂಲಕ ನನಗೆ ಕಾಲೇಜ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಆಮೇಲೆ ಪದವಿ ಪೂರ್ವ ಮೂಲಕ ನನಗೆ PUC ಮಾಡೋದು ಎಕ್ಸ್ಪೀರಿಯನ್ಸ್ ಸಿಕ್ತು, ಇದು ಡಿಗ್ರಿ ಸಿಕ್ತು. ಸೊ ನನಗೆ ಅದು ರಿಲೇಟಬಲ್ ಫ್ಯಾಕ್ಟರ್ಸ್ ಏನೂ ಅನಿಸ್ಲಿಲ್ಲ, ಬಿಕಾಸ್ ನಂಗೆ ಆ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಬಟ್ ನಾವು ಐ ಫೀಲ್ ನನಗೇನೋ ಒಂದು ಕಾಲೇಜ್ ಲೈಫ್ ಇತ್ತು ಅಂತ. ಅಂದರೆ ಈಗ ನೆಕ್ಸ್ಟು, ಯಾಕಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ರಿ, ಅದನ್ನು ಕಂಟಿನ್ಯೂ ಮಾಡ್ತೀರಾ ಅಥವಾ ಇದೇ ಇದರಲ್ಲೇ ಮುಂದುವರಿತೀರಾ ಹೇಗೆ ಅಂತ? ನಂದು ಎಂಡ್ ಗೋಲ್ ಇಸ್ ಟು ಡೈರೆಕ್ಟ್ ಮೂವೀಸ್ 100%. ಅದು
ಅದು ಯಾವಾಗ ಆಗುತ್ತೋ ಹೆಂಗಾಗುತ್ತೋ ಗೊತ್ತಿಲ್ಲ. ಬಟ್ ನನಗದು ತುಂಬ ಇಷ್ಟ. ನನಗೆ ಸಿನಿಮಾ ಅಂದರೆ ಪ್ರೀತಿ, ಸಿನಿಮಾ ಅಂದರೆ ಪ್ರಾಣ ಅಂತ ಅನಿಸುತ್ತೆ. ಏನೇ ಕೆಲಸ ಕೊಡಿ, ಸೆಟ್ಟಲ್ಲಿ ಏನೇ ಕೆಲಸ ಕೊಡಿ ನಾನು ಮಾಡ್ತೀನಿ. ಈಗೂ ಅಷ್ಟೇ, ನನಗೆ ನಮ್ಮ ಪ್ರಮೋಷನ್ಸ್ ಆಗಿ ಸಿನಿಮಾ ರಿಲೀಸ್ ಆದಮೇಲೆ ನಂಗೆ ಸ್ವಲ್ಪ ಬ್ರೇಕ್ ಇದೆ, ಇನ್ನೊಂದು ಸಿನಿಮಾ ಶೂಟಿಂಗ್ ಶುರು ಆಗಿಂತ ಮುಂಚೆ. ಸೊ ಈಗ ನೋಡ್ತಾ ಇದ್ದೀನಿ ಎಲ್ಲಿ ಯಾರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ಬೋದು, ಏನಾದ್ರು ಕಲಿಬೋದಲ್ಲ, ಅಟ್ಲೀಸ್ಟ್ ಫ್ರೀ ಆಗೋಕ್ಕಿಂತ ಜಾಸ್ತಿ ನನಗೆ ಸೆಟ್ಟಲ್ಲಿ ಇದ್ದಾಗನೇ ಜಾಸ್ತಿ ಖುಷಿ ಬರೋದು. ಅದರಿಂದ ಏನಾದ್ರು ಮಾಡಿ ಸೆಟ್ಟಲ್ಲಿ ಇರೋಣ ಅಂತ. ಪ್ಯಾರಲಲ್ ಆಗಿ ಏನಾದರೂ ತಯಾರಿ ನಡೀತಾ ಇದೆಯಾ ಅಂತ? ಒಂದು ಕಡೆ ಆರ್ಟಿಸ್ಟ್, ಒಂದು ಕಡೆ ಡೈರೆಕ್ಷನ್ ಬಗ್ಗೆ ಏನಾದರೂ ಪ್ಯಾರಲಲ್ ಏನೂ ಆಗಿ? ತಯಾರಿ ನಡೀತಾ ಇಲ್ಲ. ನಾನು ನನ್ನ ಲೈಫಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ. ತಯಾರಿ ಆ್ಯಕ್ಚುಲಿ ನನ್ನ ಲೈಫಲ್ಲಿ ಯಾವತ್ತೂ ಪ್ಲ್ಯಾನ್ ಮಾಡಿ ಏನೂ ಆಗಿಲ್ಲ. ಅದಾಗಿದ್ದೆ ನಾನು ಒಪ್ಕೊಂಡಿದ್ದೀನಿ, ಕಷ್ಟಪಟ್ಟಿದ್ದೀನಿ ಅಷ್ಟೇ, ಏನೂ ಪ್ಲ್ಯಾನ್ ಮಾಡಿ ಆಗಿಲ್ಲ. ಸೊ ಗೊತ್ತಿಲ್ಲ, ನೋಡೋಣ. ಯಾರು ಪ್ರೊಡ್ಯೂಸರ್ ಬಂದು ನೀನೇ ಡೈರೆಕ್ಟ್ ಮಾಡು ಅಂದರೆ ಯೋಚನೆ ಮಾಡ್ಬೋದು. ಈಗಾಗಲೇ ಸಾಂಗ್ಸು ಟ್ರೈಲರ್ ನೋಡಿದ್ದೀವಿ, ತುಂಬಾ ಇಷ್ಟ ಆಗಿದೆ ಜನಕ್ಕೆ. ಸಿನಿಮಾನೂ ರಿಲೀಸ್ಗೆ ಬರ್ತಾ ಇದೆ ಇನ್ನೇನು. ಸೊ ಸೆಟ್ಟಲ್ಲಿ ಯಾವ ರೀತಿ ಎಂಜಾಯ್ ಮಾಡಿದ್ರಿ ಪ್ರವೀಣ್ ಅವ್ರ ಜೊತೆ ಮತ್ತು ಕಲಾವಿದ್ರ ಜೊತೆ? ಫನ್ನಿ ಮೂಮೆಂಟ್ ಏನಾದರೂ ಇದ್ರೆ ಹಂಚ್ಕೋಬೋದು ಯಾವುದಾದ್ರು? ಫನ್ನಿ ಮೂಮೆಂಟ್ ಇಲ್ಲ, ತುಂಬ ಎಂಜಾಯ್ ಮಾಡಿದ್ದೀನಿ. ಒಂದು ಫನ್ನಿ ಮೂಮೆಂಟ್ ಈಗ ಮನ್ಸಿಗೆ ಬರ್ತಾ ಇಲ್ಲ, ಬಟ್ ತುಂಬ ಎಂಜಾಯ್ ಮಾಡಿದ್ದೀನಿ. ನಾನು ಹೇಳ್ದಂಗೆ ಈ ಸೆಟ್ಟು, ಈ ಕ್ರೂ ಎಲ್ಲ ನನ್ನ ಫ್ಯಾಮಿಲಿ ಥರನೇ. ನನಗೇನು ಸಂಕೋಚ ಏನೂ ಇರಲಿಲ್ಲ, ಏನು ಫಿಯರ್ ಏನೂ ಇರಲಿಲ್ಲ. ಅಫ್ಕೋರ್ಸ್ ಫಸ್ಟ್ 2 days ಇತ್ತು, ಅದಾದ್ಮೇಲೆ ನಂಗೆ ಗೊತ್ತಾಯ್ತು ಓಕೆ ಎಲ್ಲರೂ ಸೂಪರ್ ಚಿಲ್ ಆ್ಯಂಡ್ ಸೂಪರ್ ಕಾಮ್ ಅಂತ. ತುಂಬ ಎಂಜಾಯ್ ಮಾಡಿದ್ದೀವಿ. ಮೇ ಬಿ ಒನ್ ಫನಿ ಮೂಮೆಂಟ್ ಅದೇ ಸಾಂಗಲ್ಲಿ, ಗ್ರಾಚಾರ ಕಾದಿದೆ ಸಾಂಗಲ್ಲಿ ನಾನು ಪ್ರವೀಣ್ ಫುಲ್ ಹೊಡ್ಕೋತಾ ಇದ್ದೀವಿ, ಇಬ್ರಿಗೂ ಹೊಡೆದು ಸ್ಲ್ಯಾಪ್ ಮಾಡಿ, ಪಂಚ್ ಮಾಡಿ, ಎಳ್ದು ಎಲ್ಲ ಮಾಡಿ. ನನಗೆ ಆಲ್ಮೋಸ್ಟ್ ಅದು 3 days ಶೂಟ್ ಆದಮೇಲೆ ಫುಲ್ ಮೈಯೆಲ್ಲ ನೋವ್ತಾ ಇತ್ತು. ನಂಗೆ ಬೆಡ್ಡಿಂದ ಹೇಳೋಕ್ಕೆ ಆಗಲಿಲ್ಲ, ಅಷ್ಟು ಹಿಂಗಿತ್ತು. ಆಲ್ಮೋಸ್ಟ್ ಲೈಕ್ ಸಮ್ಮನ್ ಹೆಡ್ ಕಮ್ ಅಂಡ್ ಹಿಟ್ ಮೀ ಆ್ಯಂಡ್ ಬೀಟ್ ಮೀ ಅಪ್ ಥರ. ಸೊ ಅದು ಈಗ ಹೈಂಡ್ಸೈಟಲ್ಲಿ ಫನಿ ಮೂಮೆಂಟ್ ಅಂತ ಅನಿಸುತ್ತೆ, ಬಟ್ ಆ ಟೈಮಲ್ಲಿ ತುಂಬ ಸುಸ್ತಾಗಿತ್ತು. ನಿಮಗೆ ಸೆಟ್ಟಲ್ಲಿ ಕಾಟ ಕೊಟ್ಟವ್ರು ಅಂತವ್ರು ಯಾರಾದರೂ, ಅಂದರೆ ಇರಿಟೇಟ್ ಮಾಡಿದವ್ರು ಯಾರು ಜಾಸ್ತಿ? ಐ ಥಿಂಕ್ ನಾನೇ ಎಲ್ಲರಿಗೂ ಕಾಟ ಕೊಟ್ಟಿದ್ದೀನಿ. ನನಗೆ ಯಾರು ಕಾಟ ಕೊಟ್ಟಿಲ್ಲ, ಸೊ ನಾನೇ ಕಾಟ ಕೊಟ್ಟಿದ್ದೀನಿ ಸೋ ಫಾರ್. ಓಕೆ, ಇದಾದಮೇಲೆ ಜಂಬೂ ಸರ್ಕಸ್ ಆದಮೇಲೆ ಯಾವ್ಯಾವೆಲ್ಲ ಪ್ಲ್ಯಾನ್ಸ್ ಇದೆ ಮತ್ತು ಬೇರೆ? ಒಂದು ಅನೌನ್ಸ್ ಆಗಿದೆ, ಸೊ ಒಂದು ಹೇಳ್ಬೋದು. ರಿಷಿ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಪ್ರಶಾಂತ್ ರಂಜಪ್ಪ ಡೈರೆಕ್ಟರ್, ಅವರು ರೈಟರ್. ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಜಂಬೂ ಸರ್ಕಸ್ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪಬ್ಲಿಕ್ ಟಿವಿ ಮೂಲಕ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಸಿನಿಮಾ ತುಂಬ ಪ್ಯಾಷನಿಂದ, ತುಂಬ ಹಾರ್ಡ್ ವರ್ಕಿಂದ ಮಾಡಿದ್ದೀವಿ. ಯಾಕೆ ಬಂದು ನೋಡಬೇಕು ಅಂತ ಹೇಳೋಕ್ಕಿಂತ ಜಾಸ್ತಿ ನಿಮಗೆ ತುಂಬ ಖುಷಿ ಕೊಡುತ್ತೆ ಈ ಸಿನಿಮಾ. ಈಗ ತುಂಬ ಫೈಟಿಂಗ್ ಸಿನಿಮಾ ಇಲ್ಲ, ತುಂಬ ಡಾರ್ಕ್ ಆಗಿರೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಒಂದು ಫ್ರೆಶ್, ಯಂಗ್ ಮತ್ತು ಎನರ್ಜೆಟಿಕ್ ಒಂದು ಸಿನಿಮಾ ಬರ್ತಾ ಇದೆ. ನಮಗೊಂದು ಅವಕಾಶ ಕೊಟ್ಟು ಬಂದು ಸಿನಿಮಾ ನೋಡಿ. we will definitely not disappoint you, and that's it. ಥ್ಯಾಂಕ್ ಯು. Thank ಆಲ್ ದ you. ಬೆಸ್ಟ್. Thank you. Thank you.